ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು 17ನೇ ಚಲನಚಿತ್ರೋತ್ಸವ ಇದನ್ನು ಬೆಂಗಳೂರಿನಲ್ಲಿ ಜನವರಿ 29ರಿಂದ ಡಿಸೆಂಬರ್ 6ರವರೆಗೆ ಫೆಬ್ರವರಿ 6ರವರೆಗೆ ಜನವರಿ 29ರಿಂದ ಮುಂದಿನ ವರ್ಷ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದೀವಿ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೆಸ್ತಾ ಇರತಕ್ಕಂಥದ್ದು ಉದ್ಘಾಟನೆ ಅವತ್ತು ನಡೀತದೆ. ನಾನು ಉದ್ಘಾಟನೆಯನ್ನು ಮಾಡ್ತೇನೆ. ಜೊತೆಗೆ ಪ್ರಕಾಶ್ ರಾಜ್ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಆದಂಥ ಪ್ರಕಾಶ್ ರಾಜ್ ಇವರನ್ನು 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ನೇಮಕ ಮಾಡಿದ್ದೀವಿ, ಅಂಬಾಸಡರ್. ಆಮೇಲೆ ರಾಜಾಜಿನಗರದಲ್ಲಿರ್ತಕ್ಕಂಥ ಲುಲು ಮಾಲ್ ಸಿನಿ ಪೊಲೀಸ್ನ 11 ಸ್ಕ್ರೀನ್ಗಳಲ್ಲಿ ಚಿತ್ರೋತ್ಸವದ ಚಲನಚಿತ್ರಗಳ ಪ್ರದರ್ಶನ ನಡೀತದೆ. ಚಲನಚಿತ್ರಗಳು ಸುಮಾರು 200 ಚಲನಚಿತ್ರಗಳು ಈ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾವೆ. ಇದರಲ್ಲಿ ಭಾರತೀಯ ಮತ್ತು ಕನ್ನಡ ಸಿನಿಮಾ ಭಾರತೀಯ ಏಷ್ಯನ್ ಮತ್ತು ಕನ್ನಡ ಇದುವರೆಗೆ 110 ಚಲನಚಿತ್ರಗಳು ಸಲ್ಲಿಕೆಯಾಗಿವೆ. ಡಿಸೆಂಬರ್ 31 ಕೊನೆ ದಿನ 2025. ಇದರ ಜೊತೆಗೆ ಲುಲು ಮಾಲ್ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಭವನ, ಕಲಾವಿದರ ಸಂಘ, ಚಾಮರಾಜಪೇಟೆ ಹಾಗೂ ಬನಶಂಕರಿ ಸುಚಿತ್ರ ಫಿಲ್ಮ್ ಸೊಸೈಟಿ ಚಿತ್ರಮಂದಿರಗಳಲ್ಲೂ ಚಲನಚಿತ್ರಗಳ ಪ್ರದರ್ಶನ ಇದೆ. ಅರವತ್ತು ದೇಶಗಳ ಚಿತ್ರಗಳು ಭಾಗವಹಿಸ್ತಾ ಇದ್ದಾವೆ. ಸುಮಾರು 200 ಚಿತ್ರ, 60 ದೇಶಗಳು.
ಸುಮಾರು 400 ಪ್ರದರ್ಶನಗಳಿರ್ತವೆ. 60 ದೇಶಗಳು ಭಾಗವಹಿಸ್ತವೆ. 200 ಚಲನಚಿತ್ರಗಳು ಮತ್ತು 400 ಪ್ರದರ್ಶನಗಳು ನಡೀತವೆ. ಇವು ಜಗತ್ತಿನ ಪ್ರತಿಷ್ಠಿತ ಚಲನಚಿತ್ರಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಚಲನಚಿತ್ರಗಳು. ಮತ್ತು ವಿವಿಧ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥವು. ಮತ್ತು ಎಲ್ಲ ಸಿನಿಮಾಗಳನ್ನು ಕೂಡ ಒಂದೇ ಕಡೆ ನೋಡಲಿಕ್ಕೆ ಅವಕಾಶ ಇರ್ತದೆ. ಆಮೇಲೆ ಈ ವರ್ಷದ ಆಸ್ಕರ್ ಪ್ರಶಸ್ತಿಗೆ ಶಾರ್ಟ್ ಲಿಸ್ಟ್ ಆಗಿರುವ ವಿವಿಧ ದೇಶದ ಅತ್ಯುತ್ತಮ ಚಲನಚಿತ್ರಗಳು ಸಹ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗ್ತಾ ಇದೆ. ಈ ಆಸ್ಕರ್ ಪ್ರಶಸ್ತಿ ಇದೆಯಲ್ಲ, ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾವಲ್ಲ, ಆ ಸಿನಿಮಾಗಳು ಕೂಡ ಪ್ರದರ್ಶನಗೊಳ್ತವೆ. ಆಮೇಲೆ ಇದ್ರ ಜೊತೆಗೆ ಅಲಿಯನ್ಸ್ ಫ್ರಾನ್ಸೆ ಬೆಂಗಳೂರು ಹಾಗೂ ಫ್ರೆಂಚ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಸಹಯೋಗದೊಡನೆ ಆಫ್ರಿಕಾ ಸಿನಿಮಾಗಳ ಇತಿಹಾಸವನ್ನು ದಾಖಲಿಸುವ ವಿಶೇಷ ಚಲನಚಿತ್ರಗಳ ಸರಣಿಯನ್ನು ಈ ವರ್ಷದ ಚಿತ್ರೋತ್ಸವದಲ್ಲಿ ಭಾಗವಹಿಸ್ತವೆ. ಅದು ಕೂಡ ಪ್ರದರ್ಶನ ಆಗ್ತದೆ. ಇವತ್ತು ಸಮಿತಿಯ ಮೀಟಿಂಗ್ ಮಾಡಿದ್ದೀವಿ. ಸಮಿತಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡೋದು ಯಾವಾಗ ಅಂತ ತೀರ್ಮಾನ ಆಗಿದೆ. ಮತ್ತು ಥೀಮ್ ಈ ವರ್ಷ ಏನಿರಬೇಕು ಅಂತ. ಹೋದ ವರ್ಷ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇತ್ತು. ಈ ವರ್ಷ ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾಡಬೇಕು ಅಂತ ಇದೆ. ಇವತ್ತು ಸಾಯಂಕಾಲ ಅದನ್ನು ಥೀಮ್ ಏನು ಅಂತ ಅನ್ನೋದು ಬಿಡುಗಡೆ ಆಗ್ತದೆ. ಇನ್ನು ಥೀಮ್ ನಿರ್ಧಾರ ಆಗಿಲ್ಲ. ಬಟ್ ವುಮನ್ ಎಂಪವರ್ಮೆಂಟ್ ಮೇಲೆ ಆಗುತ್ತೆ. ವುಮನ್ ಎಂಪವರ್ಮೆಂಟ್ ಸರ್, ಡಿಸೆಂಬರ್ 31 ಸರ್ಟಿಫಿಕೇಟ್ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಡಿಸೆಂಬರ್ 31 ಲಾಸ್ಟ್ ಡೇಟ್ ಇದೆ ಸೆನ್ಸಾರ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಟೈಮ್ ಬೇಕಾ ಸರ್? ಡಿಸೆಂಬರ್ 31 ಲಾಸ್ಟ್ ಡೇಟ್ ಮಾಡಿದ್ರೆ ನೀವು ಅಪ್ಲೈ ಮಾಡಲಿಕ್ಕೆ ಸರ್ಟಿಫಿಕೇಟ್ ಸಿಗೋದೇ ಲೇಟ್ ಆಗುತ್ತೆ. ಯಾಕಂದ್ರೆ ಜನವರಿ 1 ಏನಪ್ಪ ಸರ್, 3ನೇ ತಾರೀಕುವರೆಗೂ 3ನೇ ಜಾನ್ವರಿವರೆಗೂ ನಾವು ಅದಕ್ಕೆ ಎಕ್ಸ್ಟೆಂಡ್ ಕೊಟ್ಟಿದ್ದೀವಿ. ಆ ಥರ ಕೆಲವು ಸಿನಿಮಾಗಳು ಬರುತ್ತೆ ಸರ್, 10 ಅಷ್ಟೇ ಬರುತ್ತೆ. ಅಂಥವ್ರಿಗೆ ನಾವು ಅವಕಾಶ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀವಿ ಸರ್.
ಸರ್ ಎಕ್ಸ್ಟೆಂಡ್ ತುಂಬಾ ಮಾಡಿದ್ರೆ ಕಡಿಮೆ. ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆನ್ಷನ್ ಕೊಡ್ಬೋದು ಸರ್, ಇಲ್ಲಾಂದ್ರೆ ಅದು ಹಾಗೆ ಬರೋ ವರ್ಷಕ್ಕೆ ಶಿಫ್ಟ್ ಆಗುತ್ತೆ ಸರ್. ಅಲ್ಲ ಆ ಕನ್ಸಿಡರೇಷನ್ ತಗೊಂಡೇ ಆ ನಿರ್ಣಯ ಆ ತಗೊಂಡು ನಿರ್ಣಯ ತಗೊಳ್ಳಿ. ಹೋದ ವರ್ಷನೂ ಸರ್ ನಾವು ಜನವರಿಯಿಂದ ಡಿಸೆಂಬರ್ 31 ಅಷ್ಟೇ ಕೊಟ್ಟಿದ್ವಿ ಸರ್. ಏನಾದ್ರು ಇದೆಯಾ, ಏನಾದ್ರು ಕೇಳೋದಿದೆಯಾ? ಸರ್ ಇಂಗ್ಲೀಷ್ ಶಾರ್ಟ್ The 17th International Film Festival will be conducted from 29th January to 6th February of 2026. About 60 countries are participating in this film festival. About 200 films of various countries will be exhibited in this international film festival. Mr. Prakash Raj, who is an artist and director, producer, will be the ambassador. ಫೆಸ್ಟಿವಲ್ ಎಲ್ಲ ಫೆಸ್ಟಿವಲ್ ಫೆಸ್ಟಿವಲ್ ಅಂಬಾಸಿಡರ್. festival ambassador, film festival ambassador. And it will be conducted on the grand steps of Vidhan Soudha. ಓಪನಿಂಗ್ ಸರ್. It will be a inauguration function. The inaugural function would be on grand steps of the Vidhan Soudha. So normally the Chief Minister will inaugurate. The theme of the International Film Festival is not yet decided. It will be decided in the evening. That will be on women empowerment. So this is an occasion to observe all the 200 films in Bangalore city. Most likely Lulu ರಾಜಾಜಿನಗರ, Mall, ಲೂಲು ಮಾಲ್, ರಾಜಾಜಿನಗರ. Rajajinagar. ಸಿನಿಪೋಲಿಸ್. In 11 screens, it will be exhibited. ಸಿನಿಪಲ್ಸ್ ಸಿನಿಪಲ್ಸ್ ಸರ್, PVR ಅಲ್ಲ, ಸಿನಿಪಲ್ಸ್.
Is this free for people watching for? Is this free or anything ticket? ಡಿಪೆಂಡಿಂಗ್ ಅಪಾನ್ ದಿ ಎಂಟ್ರಿ ಫೀಸ್ ಆದರೆ ಡೆಲಿಗೇಟ್ಗೆ 800 ರೂಪಾಯಿ Season. ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ 400 ರೂಪಾಯಿ. So everything is there in the online website. For delegates, it is 800 rupees, and for students and senior citizens, it is 400 rupees. The committee decided not to increase any fees as it was last year, this time also. what was last year, it is decided in the same manner. Yes. Reduction of this ambassador, was it random or what? Prakash Raj select ಮಾಡಿರೋದು, was it a random selection or? No, the committee has decided. The committee decided. The committee has decided. Okay. Prakash is a senior artist. The committee has decided. ಸೊ ಆರ್ಟಿಸ್ಟಿಕ್ ಡೈರೆಕ್ಟ್ರು ಆಯ್ಕೆ ಬಗ್ಗೆ ಒಂದಿಷ್ಟು ಚಿತ್ರರಂಗದಿಂದ ಒಂದಿಷ್ಟು ಕಾಮೆಂಟ್ಸ್ ಇದೆ ಸರ್. ಕಲಾತ್ಮಕ ನಿರ್ದೇಶಕ ಪ್ರತಿ ಸಲ ನಿರ್ದೇಶಕ ಇರ್ತಾ ಇದ್ರು. ಈ ಸರಿ ಆ ಥರದ ಅನುಭವ ಸರ್ ಗಿರೀಶ್ ಕಾಸರವಳ್ಳಿ ಶೇಷಿದ್ರು ಆ ಥರದ ನ್ಯಾಷನಲ್ ಇಂಟರ್ನ್ಯಾಷನಲ್ ಫಿಲ್ಮ್ ಡೈರೆಕ್ಟರ್ ಅವಾರ್ಡ್ ಡೈರೆಕ್ಟರಿಂದ ಮಾಡ್ಬೋದಾಯ್ತು ಅಂತ ಒಂದು ಅಭಿಪ್ರಾಯ ಇದೆ ಸರ್. So whatever Committee decided. committee decides, I have informed you. ಇದರ business model ಏನಿದೆ ಸರ್? Huh? What is the business model in this film festival? Revenue generation ಏನಾಗ್ಬೋದು? There is no business. Definitely, it will be a message to the, particularly to the people of Karnataka and to the youths particularly. ಒಳ್ಳೆ ಸಂದೇಶಗಳನ್ನ ಕೊಡೋದಕ್ಕೋಸ್ಕರ. ಆಮೇಲೆ ಯಾವ್ಯಾವ ದೇಶದಲ್ಲಿ ಏನೇನು ನಡೀತದೆ ಅನ್ನೋದು ಗೊತ್ತಾಗಬೇಕಲ್ಲಪ್ಪ. ಸಿನಿಮಾಗಳು ಅಲ್ಲಿ ಥರ ಇರ್ತವೆ, ಇಲ್ಲಿ ಯಾವ ಥರ ಇದೆ, ಯಾವ ರೀತಿ ನಿರ್ಮಾಣ ಆಗ್ತವೆ, ಯಾವ ರೀತಿ ಥೀಮ್ಗಳಿರ್ತವೆ, ಯಾವ ರೀತಿ ಮೆಸೇಜ್ಗಳಿರ್ತವೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಸರ್ ಪ್ರತಿ Okay. ವರ್ಷ ಫೆಸ್ಟಿವಲ್ ಡೈರೆಕ್ಟರೇಟ್ ಆಗಬೇಕಂತ ಒಂದು ಒತ್ತಾಯ ಇದೆ ಸರ್, ಡಿಮಾಂಡ್ ಇದೆ. ಗೋವಾ ಫಿಲ್ಮ್ ಫೆಸ್ಟಿವಲ್ ಆ ಥರ ಮಾಡೋದಕ್ಕೆ ಫಿಲ್ಮ್ ಡೈರೆಕ್ಟರೇಟ್ ಕನಿಷ್ಠ ಒಂದು 6 ತಿಂಗಳ ಮುಂಚೆನೇ ಆದರೆ ಕೆಲಸ ಫಾಸ್ಟ್ ಆಗಿದೆ, ಅರ್ಜೆನ್ಸಿ ಆಗುತ್ತೆ ಅಂತ ಪ್ರತಿ ವರ್ಷ ಒಂದು ಆರೋಪ ಇದೆ ಸರ್. ಆರೋಪ ಅವೆಲ್ಲ ಕನ್ಸಿಡರ್ ಮಾಡಿನೇ ತೀರ್ಮಾನ ಮಾಡಿರೋದು ಇವೆಲ್ಲ. ಸರ್ ಹಿಂದೆ UPA ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ವಿರುದ್ಧ ಬಹಳಷ್ಟು ಫಿಲ್ಮ್ಗಳು ಬರ್ತಾ ಇದ್ವು. ಈಗ ಆ ಥರ ಫಿಲ್ಮ್ಗಳು ಬರ್ತಾ ಇದ್ದಾವೆ ಅಥವಾ ಇಲ್ಲ ಅಂತ ಅನ್ಸುತ್ತೆ? ಈಗಲೂ ಬರ್ತವೆ. ಯಾವ ಗೌರ್ಮೆಂಟ್ ಅವರು ಇರಲಿ, ಇದು ಅಂತಾರಾಷ್ಟ್ರೀಯ ಫಿಲ್ಮೋತ್ಸವ, ಗೊತ್ತಾಯ್ತಾ? ಅದಕ್ಕೆ 200 ಚಿತ್ರಗಳು ಬರ್ತವೆ, 60 ದೇಶಗಳಿಂದ 200 ಚಿತ್ರಗಳು ಬರ್ತವೆ. ಆ 200 ಚಿತ್ರಗಳಲ್ಲಿ 400 ಪ್ರದರ್ಶನಗಳು ನಡೀತವೆ. ಸೊ ಇದೊಂದು ಅವಕಾಶ, ಎಲ್ಲ ಸಿನಿಮಾಗಳನ್ನು ಕೂಡ ನೋಡಲಿಕ್ಕೆ ಒಂದು ಅವಕಾಶ. Because there was in Kerala there was movies that was banned or the government has decided to screen those movies. Is there any movies in the list such as? No such. The screening committee is taking decisions. The process is going on. Still people are applying. Okay. Those things are. ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಯಾವುದೇ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ಳಿಲ್ಲ ಸರ್, ಬರೀ ಪ್ರಶಸ್ತಿ ಒಂದು ಕೊಡ್ತಾ ಇದ್ದಾರೆ ಅಷ್ಟೇ. 40 ವರ್ಷ ಪುಟ್ಟಣ್ಣ ಕಣಗಾಲ್ ತವರು ಜಿಲ್ಲೆಯವರು, ಅವ್ರ ಮನೆಯೆಲ್ಲ ಬಿದ್ದು ಹಾಳಾಗ್ತಾ ಇದೆ. ಸರ್ಕಾರದಲ್ಲಿ ಹಲವಾರು ಸಲ ನೆಟ್ವರ್ಕ್ ಕೊಟ್ಟು ಯಾರು ಮಾಡಿಲ್ಲ ಅಂತ. ಅದು ದಟ್ ಈಸ್ ಎ ಡಿಫರೆಂಟ್ ಕ್ವಶನ್. ಸರ್ ಅದು ಬೇರೆ ಪ್ರಶ್ನೆ ಇದೆ, ಅದಕ್ಕೆ ಬೇರೆ ಮಾಡೋಣ, ಚರ್ಚೆ ಮಾಡೋಣ. ತವರು ಜಿಲ್ಲೆಯವರಲ್ಲ ಸರ್, ಪ್ರಿಯಾಪಟ್ಟ ತಾಲೂಕು. ಪ್ರಿಯಾಪಟ್ಟ ತಾಲೂಕಲ್ಲ ಸರ್ ತವರು ಜಿಲ್ಲೆ. ಗೊತ್ತಪ್ಪ, ನನಗೆ ಪುಟ್ಟಣ ಕಣಗಾಲ್ ಗೊತ್ತಿಲ್ಲ ವಿನಯ. ನಮ್ಮ ಜಿಲ್ಲೆಯವರು, ಪಿರಿಯಾಪಟ್ಟಣ ತಾಲೂಕಿನವರು ಪುಟ್ಟಣ ಕಣಗಾಲ್ ಅವರು ಒಳ್ಳೆ ಡೈರೆಕ್ಟರ್ ಆಗಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಸರ್ CWC ಮೀಟಿಂಗ್ ಹೋಗ್ತಾ ಇದ್ದೀರಾ ಸರ್? ಈ ವಾರ ಏನೋ ಡೆಲ್ಲಿಗೆ ಹೋಗ್ತಿದ್ದೀರಾ ಸರ್? CWC ಮೀಟಿಂಗ್. CWC, I am not a member of the CWC. ಎಕ್ಸ್ಟೆಂಡೆಡ್ ಮೀಟಿಂಗ್ ಆದ್ರೆ ಮಾತ್ರ ಕರೀತಾರೆ. ಇದು ರೆಗ್ಯುಲರ್ ಮೀಟಿಂಗ್. Sir, permission basically at the Chinnaswamy Stadium for a matches has been denied, sir. Permission for the matches at the Chinnaswamy Stadium has There been is a denied. So what committee is is the reason, constituted. There is a committee constituted by the Home Minister. sir? So the committee has It rejected, will sir. look What's the into it. reason? ಅವ್ರು ಬೇಡ ಅಂತ ಹೇಳ್ತಿದ್ದಾರೆ ದಿನಸಿ. Permission has been denied, sir. ರಿಲೀಸ್ ಮಾಡಿದ್ದಾರೆ ಆಡಿಯನ್ಸ್ ಇಲ್ಲದೆ ನೋಡಪ್ಪ, ಆಡಿಯನ್ಸು ಇದಕ್ಕೆಲ್ಲ ಕುನಾ ಅವರ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಆಗಿತ್ತು, ಕಮಿಷನ್ ಆಗಿತ್ತು. ಆ ಕಮಿಷನ್ ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ.
ರಿಪೋರ್ಟನ್ನು ಕಂಪ್ಲೈ ಮಾಡಬೇಕಷ್ಟೆ. ರೆಕಮೆಂಡೇಶನ್ಸ್ ಏನಿದೆ ಅದನ್ನು ಕಂಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ಮಾಡಿಬಿಟ್ರೆ ಕೊಡ್ತೀವಿ. ಸರ್, ಪ್ರೇಕ್ಷಕರು ಇಲ್ದಲೇ ಕ್ರಿಕೆಟ್ ನಡೆಸಬೇಕು ಅನ್ನೋಂಥದ್ದನ್ನು KC ಅವ್ರು ಕೇಳಿದ್ದಾರೆ ಅಂತ ಸರ್. ನನಗೆ ಗೊತ್ತಿಲ್ಲಪ್ಪ, ನಾನು ಪರಮೇಶ್ವರ್ ಕೇಳಿ ಪರಮೇಶ್ವರ್ ಕೇಳಿ ನಾನು ಏನು ಹೇಳಿದ್ದೀನಿ ಅಂತ ಏನು ಹೇಳಿದ್ದೀನಿ ಅಂತಂದರೆ, ಪುನಃ ಕಮಿಷನ್ ಇದೆಯಲ್ಲ ಆಯೋಗ ಏನು ರೆಕಮೆಂಡ್ ಮಾಡಿದ್ದಾರೆ, ಶಿಫಾರಸ್ಗಳು ಮಾಡಿದ್ದಾರೆ, ಆ ಶಿಫಾರಸ್ಗಳಂತ ಕಂಪ್ಲೇಂಟ್ ಮಾಡಿದ್ದಾರೆ. ಫ್ಯಾನ್ ಮಾರು ಜಾಸ್ತಿ ಆಗ್ತಿದೆ ರಾಜ್ಯದಲ್ಲಿ.